ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದ ಎನ್ಡಿಆರ್ಎಫ್ ತಂಡ ಭಾರೀ ಮಳೆ ಹಿನ್ನೆಲೆ ಅಧಿಕಾರಿಗಳಿಗೆ ಸರ್ವಸನ್ನದ್ಧ ಆಗಿರೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಸುರಿತಾ ಇರುವಂತಹ ಗಾಳಿ ಮಳೆ ಅಪಾಯದಲ್ಲಿ ಇರುವಂತಹ ಗುಡ್ಡ ಭಾಗದ ನಿವಾಸಿಗಳನ್ನ ಸ್ಥಳಾಂತರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಎನ್ಡಿಆರ್ಎಫ್ ತಂಡ ಕೂಡ ಆಗಮಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಮಳೆ ಬಂದು ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿ ಆನಂತರ ಎನ್ಡಿಆರ್ಎಫ್ ಆಗಮಿಸ್ತಾ ಇತ್ತು. ಬಟ್ ಆದರೆ ಈ ಬಾರಿ ಮುನ್ನೆಚ್ಚರಿಕಾ ಕ್ರಮವನ್ನ ಮುಂಚೆಯೇ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಸಮುದ್ರಕ್ಕೆ ತೆರಳಿರುವಂತಹ ಬೋಟ್ಗಳನ್ನ ಕೂಡ ತಕ್ಷಣ ದಡಕ್ಕೆ ಬರೋದಕ್ಕೆ ಸೂಚನೆಯಾಗಿದೆ. ಎನ್ಎಫ್ಪಿಎ ಬಂದರಿನಲ್ಲಿ ಮೀನುಗಾರಿಕೆ ಬಂದ್ ಮಾಡೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ನೋಡಿ, ಮಳೆಯಿಂದ ಯಾವ ರೀತಿಯಾಗಿ ಮಳೆಯ ನೀರೋ ಅಥವಾ ಅದು ರಸ್ತೆಯೋ ಅಥವಾ ಸಮುದ್ರವೋ ಅನ್ನುವಷ್ಟರ ಮಟ್ಟಿಗೆ ಮಳೆಯಾಗ್ತಾ ಇದೆ. ದಾರಿಗಳೆಲ್ಲವೂ ಕೂಡ ರಸ್ತೆಗಳೆಲ್ಲವೂ ಕೂಡ ಮಳೆಯ ನೀರಿನಿಂದ ಸಂಪೂರ್ಣವಾಗಿ ರಸ್ತೆಯೇ ಮುಚ್ಚಿ ಹೋಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ಅಷ್ಟರ ಮಟ್ಟಿಗೆ ಮಳೆಯಾಗಿರುವಂಥದ್ದು. ಕಳೆದ 48 ಗಂಟೆಗಳಿಂದಲೂ ಕೂಡ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಎನ್ಡಿಆರ್ಎಫ್ ತಂಡ ಕೂಡ ಆಗಮಿಸಿರುವಂಥದ್ದು. ಭಾರೀ ಮಳೆಯಾಗುವಂತಹ ನಿರೀಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತೆ ಜಲಾವೃತ ಆಗಿರುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ, ಸಮಸ್ಯೆಗಳನ್ನು ಎದುರಿಸ್ತಾರೆ ಆ ಭಾಗದ ಜನರು. ಸೊ ಹಾಗಾಗಿ ಎನ್ಡಿಆರ್ಎಫ್ ತಂಡ ಕೂಡ ಆಗಮಿಸಿರುವಂಥದ್ದು. ರಕ್ಷಣೆ ವಿಚಾರದಲ್ಲಿ ಅಲರ್ಟ್ ಆಗಿರಿ ಅಂತ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಮತ್ತು ಸಮುದ್ರಗಳಿಗೆ ಮೀನು ಇಳಿಯದಂತೆ, ಅಂದರೆ ಮೀನುಗಾರರಿಗೂ ಕೂಡ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಅದರಂತೆ ಈಗ ಒಂದಷ್ಟು ಬೋಟುಗಳು ಏನು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ವೋ ಅವನ್ನು ದಡಕ್ಕೆ ತರುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಮುನ್ನೆಚ್ಚರಿಕಾ ಕ್ರಮವನ್ನು ಮುನ್ನವೇ ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಕಾರು ಮತ್ತು ಬೈಕ್ಗಳು ಎಲ್ಲವೂ ಕೂಡ ಮಳೆಯ ನೀರಿನಿಂದಾಗಿ ಮುಳುಗಿ ಹೋಗ್ತಾ ಇದ್ದಾವೆ, ಕೊಚ್ಚಿ ಹೋಗುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗ್ತಾ ಇದೆ.